हरिः ओम्। सहनाववतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। शङ्करं शङ्कराचार्यं केशवं बादरायणम् सूत्रभाष्यकृतौ वन्दे भगवन्तौ पुनः पुनः। सूत्रभाष्यप्रणेतारौ वेदान्ताब्जप्रभाकरौ वन्दे परस्परात्मानौ बादरायणशङ्करौ। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं। नमामि भगवत्पादशङ्करं लोकशङ्करम्। वन्दे तं सच्चिदानन्दं यतिवर्यं महामतिं वेदवेदान्ततारज्ञं सद्गुरुं प्रणतोऽस्म्यहम्। सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः हार्दान् प्रणामान् समर्पयामि। ब्रह्मसूत्र शाङ्करभाष्ये तृतीयाध्याये तृतीये पादे सूत्रद्वयात्मकेऽस्मिन् सप्तदशे गतेरर्थवत्वादिकरणे तस्मिन् गतेरर्थवत्वाधिकरणे उपनिबद्धं प्रथमं सूत्रम् इदानीं विचारयामः। तस्मिन् अधिकरणे उपनिबद्धे द्वे सूत्रेऽपि द्विवारं द्वे सूत्रेऽपि एकवारं पठित्वा सूत्रार्थं तद्भाष्यभागं च यथाचार्यानुग्रहं विचारयामः। इदं सूत्रं पादादितः पादादितः एकोनत्रिंशं सूत्रम्। पादादितः एकोनत्रिंशं सूत्रम्। अस्मिन् अधिकरणे प्रथमं सूत्रम्। इदम् एकोनविंशं सूत्रम् इदानीं विचारयामः। सर्वाग्रे शङ्करभगवत्पूज्यपादानां प्रशस्तिश्लोकमेकं पठित्वा तेषां पादारविन्दयोः शिरसा प्रणिपत्य अनुग्रहं च प्राप्य प्रकृतम् एकोनत्रिंशं सूत्रं तद्भाष्यभागं च यथाचार्यानुग्रहं विचारयामः। सर्वाग्रे शङ्करभगवत्पूज्यपादानां प्रशस्तिश्लोकमेकं द्विवारं पठामः। ॐ आनन्दघनमद्वन्द्वं निर्विकारं निरञ्जनं भजेऽहं भगवत्पादं भजतामभयप्रदम्। ॐ आनन्दघनमद्वन्द्वं निर्विकारं निरञ्जनं भजेऽहं भगवत्पादं भजतामभयप्रदम्। अथ श्रीमच्छङ्करभगवतः कृतौ शारीरकमीमांसाभाष्ये तृतीये साधनाध्याये तृतीये पादे सूत्रद्वयात्मकं सप्तदशं गतेरर्थवत्वाधिकरणम्। इदानीं तस्मिन् अधिकरणे
उपनिबद्धे द्वे सूत्रे अपि एकवारं पठामः। ॐ गतेरर्थवत्वमुभयथान्यथा हि विरोधः। ॐ उपपन्नस्तल्लक्षणार्थोपलब्धेर्लोकवत्। इदानीं प्रकृतं सूत्रं तस्मिन् गतेरर्थवत्वाधिकरणे प्रथमं सूत्रम्। ॐ गतेरर्थवत्वमुभयथान्यथा हि विरोधः। ॐ गतेरर्थवत्वमुभयथान्यथा हि विरोधः। ಈ ಸೂತ್ರದಲ್ಲಿ ಹಿಂದೆ ಹೇಳಿತ್ತು ದೇವಯಾನದ ಗತಿ ಯಾರು ಯಾರು ಈ ದೇಹಧಾರಿಯಾಗಿದ್ದಾಗ, ಅಂದರೆ ದೇಹ ಅವನಿಗೆ ಇದ್ದುಕೊಂಡಿದ್ದಾಗ ಈ ಒಂದು ಯಮ ನಿಯಮಾದಿ ಸಾಧನಗಳಿಂದ ಅವನು ಶುದ್ಧ ಮನಸ್ಕನಾಗಿ ಒಂದು ಉಪಾಸನೆ ಎಂಬತಕ್ಕಂಥದ್ದು ನಿರಂತರವಾಗಿ ಅವನು ಮಾಡ್ತಕ್ಕಂಥ ಅದನ್ನು ಮಾಡ್ತಾ ಇದ್ದಾನೋ ಅಂತಹ ಉಪಾಸಕನಿಗೆ, ಅವನಿಗೂ ಕೂಡ ವಿದ್ಯಾವಂತ ಅಂತಲೇ ಹೆಸರು, ವಿದ್ಯಾನಿಗೆ ಉಪಾಸನೆ ಅಂತ ಅರ್ಥ. ಅಂತಹ ವಿದ್ಯಾವಂತನಿಗೆ ಯಾವ ಗತಿಯಾಗುತ್ತೆ ಅಂತದ್ದು ಎರಡು ಗತಿ ಇದೆ, ಒಂದು ದೇವಯಾನ ಒಂದು ಪಿತೃಯಾನ. ಆ ಎರಡು ಗತಿಗಳಲ್ಲಿ ದೇವಯಾನದ ಮೂಲಕ ಹೋಗ್ತಾನೆ ಅಂತ ಹೇಳಿದ್ರು. ಈಗ ಹೇಳ್ತಾ ಇದ್ದಾರೆ ಇದನ್ನ ಸ್ವಲ್ಪ ವಿಚಾರ ಮಾಡಬೇಕು. ಅರೆ ವಿಚಾರ ಮಾಡೋದೇನಿದೆ ಅಲ್ಲ ಸ್ವಾಮಿ, ಇದೇ ಪ್ರಸಂಗ ಹಿಂದೆ ಹೇಳಿದ್ರಿ. ಎಲ್ಲಿ ಆ ಹಾನ್ಯಧಿಕರಣದಲ್ಲಿ ಒಂದು ಶಾಖೆಯಲ್ಲಿನ ವಿಶೇಷವನ್ನ ಇನ್ನೊಂದು ಶಾಖೆಯಲ್ಲಿ ಹೇಳಿಲ್ಲದಿದ್ದರೂ ಕೂಡ ಅದನ್ನು ತಗೋಬಹುದು ಅಂತ ಹೇಳಿದ್ರಿ, ಹೌದು ತಾನೆ? ಅದನ್ನ ಜ್ಞಾಪಕ ಇಟ್ಕೊಳ್ಳಿ ಸ್ವಾಮಿ. ಈಗ ಯಾತಕ್ಕೆ ಇದನ್ನು ಹೇಳ್ತಾ ಇದ್ದೀರಾ ಅಂದರೆ, ನೋಡಪ್ಪ ಈ ಪ್ರಶ್ನೆ ಇದೆ ಏನು ಅಂತಂದ್ರೆ, ನೋಡಿ ಈ ಉಪಾಸಕನಿಗೆ ದೇವಯಾನದ ಗತಿ ಅಂತ ಹೇಳಿದ್ದಾರೆ. ಇದನ್ನ ಈ ಎಲ್ಲ ಕಡೆಯಲ್ಲಿಯೂ ಕೂಡ ಯಾವ ವಿಶೇಷವೂ ಇಲ್ಲದೆ ಸಮನಾಗಿ ಹೇಳಿದೆಯೇ, ಅಥವಾ ಏನಾದರೂ ಒಂದೊಂದು ಕಡೆ ಸ್ವಲ್ಪ ಬೇರೆಯಾಗಿ ಹೇಳಿದೆಯೇ ಅಂದರೆ, ಹೌದು, ಬೇರೆಯಾಗಿ ಹೇಳಿರುವುದು ಕಂಡು ಬಂದಿದೆ. ಅಂದ್ರೇನು? ಇವನಿಗೆ, ಈ ಉಪಾಸಕನಿಗೆ ಬೇರೆ ಗತಿಯನ್ನು ಹೇಳಿರುವುದು ಶ್ರುತಿಗಳಲ್ಲಿ ಕಂಡು ಬಂದಿದೆ. ಓಹೋ, ಆದ್ದರಿಂದ ನಾವು ವಿಚಾರ ಮಾಡ್ಬೇಕಪ್ಪ ಅಂತಂದು. ಓ ಹೌದಾ ಸ್ವಾಮಿ, ಬೇರೆಯ ಶ್ರುತಿಗಳ ಬೇರೆಯ ಶಾಖೆಗಳಲ್ಲಿ ವಿಶೇಷ ಕಂಡು ಬಂದಿದೆ, ಕೆಲವು ಶಾಖೆಯಲ್ಲಿ ವಿಶೇಷ ಇಲ್ಲ, ಅದಕ್ಕೆ ವಿಚಾರ ಮಾಡಬೇಕು ಅಂತ ಹೇಳಿದ್ರಿ, ಹೌದು ತಾನೆ ಸ್ವಾಮಿ? ಹೌದಪ್ಪ. ಅಲ್ಲ ಸ್ವಾಮಿ, ಅದನ್ನು ವಿಚಾರ ಆಗಿತ್ತಲ್ಲ, ಆಗಿತ್ತೆ. ತಾವೇ ಹೇಳಿದ್ರಲ್ಲ ಸ್ವಾಮಿ, ಹಾನ್ಯಧಿಕರಣದಲ್ಲಿ ಪುಣ್ಯ ಪಾಪವನ್ನ ಬಿಡಬೇಕು, ಬಿಡುತ್ತಾನೆ, ಇನ್ನೊಬ್ಬ ತೆಗೆದುಕೊಳ್ತಾನೆ ಅಂತ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಏನು ಹೇಳಿದ್ರಿ ನೀವು? ನೋಡಿ, ಕೆಲವು ವಿಶೇಷಗಳನ್ನ ಕೆಲವು ಶಾಖೆಗಳಲ್ಲಿ ಹೇಳಿರ್ತಾರೆ, ಕೆಲವು ಶಾಖೆಗಳಲ್ಲಿ ಹೇಳಿರುವುದಿಲ್ಲ. ಸಮಾನವಾಗಿ ಎಲ್ಲ ಶಾಖೆಗಳಲ್ಲೂ ಹೇಳಿರ್ತಾರೆ, ಇಲ್ಲ ಅಂತಲ್ಲ, ಸಮಾನವಾಗಿ ಅಂಶ ಕೆಲವಿರುತ್ತೆ. ಆದರೂ ಕೂಡ ವಿಶೇಷಾಂಶ ಕೆಲವು ಕಡೆ ಹೇಳಿರ್ತಾರೆ. ಆ ವಿಶೇಷಾಂಶವನ್ನ ಇನ್ನೊಂದು ಕಡೆ ಇಲ್ಲದೇ ಇದ್ದರೂ ಕೂಡ ಅದನ್ನು ಕೂಡ ಸೇರಿಸ್ಕೊಂಡು ಇಲ್ಲಿ ನಾವು ಗ್ರಹಣ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರಲ್ಲ ಸ್ವಾಮಿ. ಇಲ್ಲೂ ಹಾಗೆ ತೀರ್ಮಾನ ಮಾಡಿ ಹೇಳ್ತಾ ಇದ್ದೀರಲ್ಲ. ಇನ್ನೊಂದು ಕಡೆ ಏನು ಹೇಳಿದ್ದಾರೆ, ಏನೋ ಹೇಳಿದ್ದಾರೆ, ವಿಚಾರ ಇನ್ನು ಮಾಡಿಲ್ಲ ನಾವು. ದೇವಯಾನ ಅದಕ್ಕೆ ಬೇರೆ ಗತಿಯನ್ನು ಹೇಳಿದ್ದಾರೆ ಅಂತ ನಂದ್ರಿ. ಆ ಬೇರೆ ಗತಿಯನ್ನ ಇಲ್ಲಿ ಸೇರಿಸ್ಕೊಂಬಿಡಿ ತಂದು, ಅದು ವಿಶೇಷ ತಾನೇ, ನೀವೇ ಹೇಳಿದ್ದೀರಲ್ಲ, ಅದನ್ನು ತಂದು ಇಲ್ಲಿ ಸೇರಿಸ್ಕೊಳ್ಳಿ. ಸಾಮಾನ್ಯವಾಗಿ ಎಲ್ಲಿ ಹೇಳಿದ್ದಾರೆ ಸಮಾನವಾಗಿ ಅಲ್ಲಿ ಸೇರಿಸ್ಕೊಳ್ಳಿ.
ಅದಕ್ಕೆ ಯಾತಕ್ಕೆ ಇನ್ನೊಂದು ಅಧಿಕರಣ, ಅದಕ್ಕೊಂದು ಭಾಷ್ಯ. ಯಾತಕ್ಕೆ ಸ್ವಾಮಿ ಹೇಳದ್ದನ್ನೇ ಹೇಳ್ಕೊಂಡು ಚರ್ವಿತ ಚರ್ವಣ ಪಿಷ್ಟಪೇಷಣ. ಹೌದ್ ತಾನೆ? ಅವನ ಒಂದು ಆರ್ಗ್ಯುಮೆಂಟು ಸಮಂಜಸವಾಗಿದೆ. ತೀರ್ಮಾನ ಆಗಿತ್ತಲ್ಲ. ಇದು ಒಂದು ಶಾಖೆಯಲ್ಲಿಯ ವಿಶೇಷಗಳನ್ನ ಇನ್ನೊಂದು ಶಾಖೆಯಲ್ಲಿ ಹೇಳಿಲ್ಲದಿದ್ದರೂ ಕೂಡ ತೆಗೆದುಕೊಳ್ಳಬಹುದು. ಅಂದ್ರೆ ಒಂದೇ ಪ್ರಕರಣದಲ್ಲಿ ತೆಗೆದುಕೊಳ್ಳಬಹುದು ಅಂತ ಹೇಳಿದ್ರಿ. ಆಯಿತು, ಇದು ಅಷ್ಟೇ ಒಂದೇ ಪ್ರಕರಣ. ಯಾವುದು? ಗತಿ. ಗತಿ ಅಂದ್ರೆ ಮಾರ್ಗ. ನೀವು ಹೇಳಿದ್ರಿ ಇಲ್ಲ ಕೆಲವು ಕಡೆ ಉಪಾಸಕನಿಗೆ ದೇವಯಾನ ಹೇಳಿದ್ದಾರೆ ಗತಿ, ಕೆಲವು ಕಡೆ ಬೇರೆಯದಾಗಿ ಹೇಳಿದ್ದಾರೆ ಅಂತ ಹೇಳಿದ್ರಿ. ಅದು ಬೇರೆಯದಾಗಿ ಹೇಳಿದರೆ ಕೆಲವು ಕಡೆ ವಿಶೇಷ, ಅದನ್ನ ತೆಕ್ಕೊಂಬಿಡಿ. ಇಲ್ಲಿ ಇನ್ಯಾತಕ್ಕೆ ವಿಚಾರ ಏನು ಮಾಡೋದಿದೆ ಅಂದ್ರೆ, ಇಲ್ಲಪ್ಪ ಹಾಗಿಲ್ಲ, ವಿಚಾರ ಮಾಡಲೇಬೇಕು. ಯಾಕೆ ಸ್ವಾಮಿ ಅಂದ್ರೆ, ಇಲ್ಲಿ ಆ ಹಾನ್ಯಧಿಕರಣದ ನಿಯಮವನ್ನ ಇಲ್ಲಿ ಅನುಸರಿಸಬಾರದು. ಓಹೋ, ಮುಗಿದೋಯ್ತು ನೋಡಿ. ಇದು ಹೇಗೆ ಗೊತ್ತಾಗುತ್ತೆ? ನಾವೇ ಪುಸ್ತಕ ಓದ್ಕೊಂಡು ಇದು ಓದ್ಕೊಂಡ್ಬಿಟ್ರೆ ಏನು ಗೊತ್ತಾಗುತ್ತೆ? ಅಥವಾ ಯಾರೋ ಹೇಳಿದ್ದನ್ನು ಏನು ಗೊತ್ತಾಗುತ್ತೆ? ಒಂದು ಕಡೆ ನ್ಯಾಯ ತೀರ್ಮಾನ ಮಾಡಿದ್ದಾರೆ, ಅದೇ ನ್ಯಾಯ. ಎಲ್ಲ ಕಡೆ ಪ್ರಪಂಚದ ನಡೀತಾ ಇರ್ತಕ್ಕಂಥದ್ದು ಅದೇ ನ್ಯಾಯ ತಾನೇ. ಕೋರ್ಟಲ್ಲಿ ನ್ಯಾಯ ನಿರ್ಣಯ ಆಗ್ತಾ ಇದೆ, ನ್ಯಾಯವಾದಿ ಹೇಳ್ತಾನೆ, ಸ್ವಾಮಿ ಅದೆಲ್ಲೋ ಉತ್ತರ ಪ್ರದೇಶದ ಮೇಘಾಲಯದಲ್ಲೋ ಎಲ್ಲೋ 2000-3000 ಕಿಲೋಮೀಟರ್ ದೂರ ಇದೆ, ಅಲ್ಲಿ ಈಗ 10 ವರ್ಷದ ಹಿಂದೆ ಇದೇ ಕೇಸು ನೋಡಿ ಹೀಗೆ ತೀರ್ಮಾನ ಆಗಿತ್ತು ಅಂದ್ಬಿಡ್ತಾನೆ. ಅದರ ಪ್ರಕಾರ ಇಲ್ಲೂ ಕೂಡ ಅದೇ ತೀರ್ಮಾನವಾಗಬೇಕು ಅಂತ ವಾದ ಮಾಡ್ತಾನೆ. ಎಸ್ ಅಂತಾನೆ. ಹೌದಾನೆ? ಸಾಮಾನ್ಯವಾಗಿ ಏನು, ಪ್ರಕರಣ ಒಂದೇ ಆಗಿರಬೇಕು. ಆವಾಗ ಎಲ್ಲ ವಿಧದಲ್ಲೂ ಸಮಂಜಸವಾಗಿದ್ದರೆ ಆಗ ಅದನ್ನು ತಂದುಕೊಂಡು ಸೇರ್ಕೋಬೋದಪ್ಪ ಅಂತ ಹೇಳ್ತಾರೆ. ಇಲ್ಲವೇ ಅಂದ್ರೆ ಇಲ್ಲಿ ಹಾಗಿಲ್ಲ, ಸೇರಿಸ್ಕೊಳ್ಬಾರದು. ಇದೇನು ಸ್ವಾಮಿ ಶ್ರುತಿ ಒಂದು ಕಡೆ ಅದೇ ಪ್ರಕರಣ ಅದೇ ಸಂಗತಿ ಸೇರಿಸ್ಕೊಳ್ಬೇಕು ಅಂತಾರೆ, ಇನ್ನೊಂದು ಕಡೆ ಸೇರಿಸ್ಕೊಳ್ಬಾರದು ಅಂತಾರೆ. ಅದೇ ವೇದಾಂತದ ವಿಶೇಷ. ಅದಕ್ಕೆ ಹೇಳ್ತಕ್ಕಂಥದ್ದು ಸ್ವತಂತ್ರವಾಗಿ ಅಧ್ಯಯನ ಮಾಡಲೇಬಾರದು ಅಂತ. ಸ್ವತಂತ್ರವಾಗಿ ಅಧ್ಯಯನ ಮಾಡಿದೆ ಆಯ್ತಲ್ಲ, ಹಿಂದೆ ಹಾನ್ಯ ಅಧಿಕರಣದಲ್ಲಿ ಹೇಳಿತ್ತು, ಇದನ್ನು ಅಲ್ಲೇ ಹಾಕ್ಕೊಳ್ಳಿ, ಏನಿವಾಗ ಆಗೋ. ಆದರೆ ಹಾಗಲ್ಲ ಅಂತಕ್ಕಂಥದ್ದು ಈ ಪ್ರಶ್ನೆ. ಇಲ್ಲಿ ಈ ಪ್ರಶ್ನೆಗೆ ಈ ಒಂದು ಪ್ರಶ್ನೆನ ಈ ನಿನ್ನೆ ದಿವಸ ಈ ಶ್ವೇತಾಶ್ವತರ ಆಯ್ತಲ್ಲ, ಆವಾಗ ನಮ್ಮ ಇವರು ಇಂದಿರಾಶಾಸ್ತ್ರಿ ಅವರು ಕೇಳಿದ್ರು. ಏನೋ ಸ್ವಲ್ಪ ಕನ್ಫ್ಯೂಸ್ ಆಗೋಗ್ಬಿಟ್ಟಿದೆ ಇದ್ದವು. ಯಾಕೆಂದ್ರೆ ಇಲ್ಲಿ ಗತಿ ಗತಿ ಅಂತ ಹೇಳ್ತಾರೆ, ಆಮೇಲಿಂದ ಇಲ್ಲಿ ಈ ಜ್ಞಾನ ಆದಮೇಲೆ ಕೈವಲ್ಯ, ಅವನಿಗೆ ಯಾವ ಗತಿಯೂ ಇಲ್ಲ, ಮಧ್ಯ ಏನು ಕಾರ್ಯಾಂತರ ಯಾವುದೂ ಇಲ್ಲ. ಜ್ಞಾನವಾದ ಕೂಡಲೇ ಜ್ಞಾನ ಸಮಕಾಲದಲ್ಲೇ ಅವನಿಗೆ ಯಾಕೆ ಹೋಗ್ಬಿಡುತ್ತೆ ಫಲ ಅಂತ ಹೇಳ್ತಾರೆ. ಇದು ಏನಿದು? ಇಲ್ಲಿ ಹೋಗ್ತಾ ಇಲ್ಲ, ದೇವಯಾನ ಅಂತಾರೆ ಅದಂತ, ಅಲ್ಲಿ ಹೋಗ್ತಾನೆ, ಅಲ್ಲಿ ಬ್ರಹ್ಮ ಹೋದಂತೆ, ಅಲ್ಲವನಿಗೆ ಜ್ಞಾನ ಆಗೋದಂತೆ, ಅಲ್ಲವನು ಇಲ್ಲಿ ಹೇಳ್ತಾರೆ ಎಲ್ಲೂ ಅಲ್ಲ, ಎಲ್ಲೂ ಹೋಗ್ಬೇಕಾದಿಲ್ಲ, ಯಾವ ಗತಿಯೂ ಇಲ್ಲ ಅಂತಾರೆ. ಇದು ಸ್ವಲ್ಪ ಕನ್ಫ್ಯೂಷನ್ ಅಲ್ವೇ ಅಂತ ಕೇಳಿದ್ರು. ನೋಡಿ, ಕನ್ಫ್ಯೂಷನ್ ಬರೋ ಸಹಜ. ಆ ಕನ್ಫ್ಯೂಷನ್ ಆಗದೆ ಇರಲಿ ಅಂತಂದ್ಬಿಟ್ಟು ಈ ಒಂದು ಸೂತ್ರವನ್ನು ಹೇಳಿದ್ದಾರೆ, ಈ ಅಧಿಕರಣವನ್ನು ಹೇಳಿದ್ದಾರೆ. ನೋಡಿ, ಇದು ಬರುತ್ತೆ. ಇದು ಏನ್ರಿ ಉಪನಿಷತ್ತರಲ್ಲೇ ಹೇಳಿದ್ದಾರೆ. ಒಂದು ಈ ತರ ದೇವಯಾನ ಹೇಳಿದ್ದಾರೆ, ಇನ್ನೊಂದು ಕಡೆ ಏನೂ ಇಲ್ಲ ಕಂಡ್ರೆ ಯಾನೂ ಇಲ್ಲ, ಯಾವುದೂ ಇಲ್ಲ. ಅವನಿಗೆ ವಾಕ್ಯಾರ್ಥ ಜ್ಞಾನ ಸಮಕಾಲೇ ಏವತ ಪರ್ಯವಸಿತೋ ಭವತಿ. ಮತ್ತೆ ಇದು ಹಾಕ್ಬೇಕು ಇವೆಲ್ಲ ಅಂದರೆ ಇಲ್ಲಿ ಯಾತಕ್ಕೆ ಮಾಡಬೇಕು, ಏನು ಅದರ ಪ್ರಸಂಗ ಏನು ಅಂತಕ್ಕಂಥದ್ದು ಸಂಕ್ಷೇಪವಾಗಿ ಇಲ್ಲಿ ಹೇಳ್ತಾರೆ. ನೋಡೋಣ. ಇಷ್ಟು ಕೂಡ ಏನಾಯಿತು, ಇದರ ಒಂದು ಪೂರ್ವಭಾಗ ಆಯಿತು. ಯಾತಕ್ಕೆ ಇದು ಬಂದಿದೆ ಈ ಸೂತ್ರ ಅಂತಕ್ಕಂಥ. ಯಾಕೆ ಅಂದರೆ ಹಿಂದೆ ಹಾನ್ಯಧಿಕರಣದಲ್ಲಿ ಹೇಳಿದ್ದ ನಿಯಮವನ್ನ ಇಲ್ಲೂ ಕೂಡ ಮುಮುಕ್ಷುಗಳು ತೆಗೆದುಕೊಂಡು ಬಿಟ್ಟಾರು.
ಏನು ಒಂದು ಕಡೆ ವಿಶೇಷ ಹೇಳಿತ್ತು, ಅದನ್ನು ಇನ್ನೊಂದು ಕಡೆ ತೆಗೆದುಕೊಳ್ಳಬೇಕು ಅಂತ ತೆಗೆದುಕೊಂಡು ಬಿಟ್ಟಾರು. ಹಾಗೆ ತೆಗೆದುಕೊಳ್ಳದೆ ಇರಲಿ ಅಂತ ಹೇಳಿ, ಇಲ್ಲಪ್ಪ ಇಲ್ಲಿ ಮಾತ್ರ ಈ ಪ್ರಕರಣದಲ್ಲಿ ಆ ವಿಶೇಷವನ್ನು ತೆಗೆದುಕೊಳ್ಳುವ ಹಾಗಿಲ್ಲ, ತೆಗೆದುಕೊಳ್ಳಬಾರದು ಅಂತ ಹೇಳಿದ್ರು. ಏನು ಅಂತಕ್ಕಂಥದ್ದು ಭಾಷೆಯಲ್ಲಿ ಬರುತ್ತೆ. ಅದನ್ನ ಸ್ವಲ್ಪ ನಾವು ತಿಳ್ಕೊಂಡಿರೋದಕ್ಕೋಸ್ಕರ ಈಗ ಒಂದು ಎರಡು ಮಾತನ್ನು ಮಾತ್ರ ಹೇಳ್ತೇನೆ ಅಷ್ಟೆ. ನೋಡಿ, ಯಾಕೆ ತೆಗೆದುಕೊಳ್ಬಾರ್ದು ವಿಶೇಷ ಅಂದ್ರೆ ಪ್ರಕರಣ ಒಂದೇ. ಏನ್ ಪ್ರಕರಣ? ಮೋಕ್ಷ ಪ್ರಾಪ್ತಿ ಅಷ್ಟೆ. ಅದಕ್ಕೇನು, ಅದಕ್ಕೆ ಸಾಧನ ಹೇಳಿದ್ದಾರೆ, ಅವೆಲ್ಲ ಸರಿ ಹೋಯ್ತು. ಈ ಮೋಕ್ಷ ಪ್ರಾಪ್ತಿ ಎನ್ನುವ ಒಂದೇ ಪ್ರಕರಣದಲ್ಲಿ ಕೆಲವು ಕಡೆ ಏನು ಹೇಳಿದ್ದಾರೆ ನೋಡಿ, ಇದು ಸ್ವಲ್ಪ ನಾವು ಅಟೆಂಟಿವ್ ಆಗಿ ಕೇಳಬೇಕು. ಕೆಲವು ಕಡೆ ಏನು ಹೇಳಿದ್ದಾರೆ, ಕೆಲವು ಕಡೆ ನೋಡ್ರಿ, ಮೋಕ್ಷ ಪ್ರಾಪ್ತಿಗೆ ಜ್ಞಾನ ಒಂದೇ ಸಾಧನ. ಮೋಕ್ಷ ಆದ್ರೆ ಜ್ಞಾನ ಸಾಧ್ಯ ಅಂತ ಹೇಳಿ, ಈ ಜ್ಞಾನ ಸಾಧ್ಯ ಅಂತ ಹೇಳಿದ್ದೀವಲ್ಲ, ಅದು ಯಾವ ಅರ್ಥದಲ್ಲಿ ಅಂತ ಅನ್ನೋದನ್ನು ಹೇಳಿದ್ದಾರೆ. ಇರಲಿ, ಅದನ್ನು ಮುಂದೆ ನೋಡೋಣ. ಒಟ್ಟಲ್ಲಿ ಜ್ಞಾನ ಸಾಧ್ಯ ಮೋಕ್ಷ ಅಂದ್ರೇನು? ಜ್ಞಾನವಾದ ಕೂಡಲೇ ಮೋಕ್ಷವಾಗಿಬಿಡುತ್ತೆ. ಮತ್ತೆ ಅವನಿಗೆ ಎಲ್ಲೂ ಕೂಡ ದೇಶಾಂತರ ಆಗಲಿ, ಕಾಲಾಂತರ ಆಗಲಿ, ಮಾರ್ಗಾಂತರ ಆಗಲಿ ಇಲ್ಲವೇ ಇಲ್ಲ. ಎಲ್ಲಿ ಯಾವ ಸ್ಥಳದಲ್ಲಿ ಹೇಗೆ ಇರ್ತಾನೋ, ಯಾವ ವೇಷದಲ್ಲಿ ಇರ್ತಾನೋ ಆಗಲೇ ಅವನಿಗೆ ಮುಕ್ತಿ ಅಂತ ಘಂಟಾಘೋಷವಾಗಿ ಹೇಳಿದೆ. ಇದೇ ಪರಮ ಸಿದ್ಧಾಂತ ಆಚಾರ್ಯರು ಹೇಳಿಬಿಟ್ಟಿದ್ದಾರೆ. ಹೀಗಿರುವಾಗ ಈ ದೇವಯಾನದ ಗತಿ ಇದೆಯಲ್ಲ, ಉಪಾಸಕ, ಅದೇ ಅವನು ಏನು, ಅವನ ಗುರಿಯೂ ಮೋಕ್ಷನೇ. ಯದ್ಯಪಿ ಬ್ರಹ್ಮಲೋಕ ಇರಬಹುದು, ಬ್ರಹ್ಮಲೋಕದಲ್ಲಿ ಏನಾಗತ್ತೆ, ಅವನು ಆ ಬ್ರಹ್ಮಲೋಕದಿಂದ ಅಲ್ಲಿ ಅವನಿಗೆ ಜ್ಞಾನವಾಗಿ ಆ ಅಧ್ಯಕ್ಷನಿಂದ ಕಾರ್ಯಾಚಯೇ ತದಧ್ಯಕ್ಷೇಣ ಸಹಾತಃ ಪರಮಭಿಧಾನಾತ್ ಮುಂದೆ ಬರುತ್ತೆ ಸೂತ್ರ 4ನೇ ಅಧ್ಯಾಯ. ಅಲ್ಲಿ ಹೇಳ್ತಾರೆ ಕಾರ್ಯಾಚಯೇ, ಅಲ್ಲಿ ಹೋಗ್ತಾನೆ, ಅಲ್ಲಿ ಎಲ್ಲ ಮುಗೀತು, ಕಲ್ಪ ಮುಗೀತು, ಬ್ರಹ್ಮ ಹೋಗ್ತಾರೆ. ಆವಾಗ ಏನಾಗುತ್ತೆ, ತದಧ್ಯಕ್ಷೇಣ, ಆ ಒಂದು ಲೋಕದ ಅಧ್ಯಕ್ಷ ಆಗಿರ್ತಾರೆ ಹಿರಣ್ಯಗರ್ಭ ಬ್ರಹ್ಮ, ಅವನಿಂದ ಇವನಿಗೆ ಜ್ಞಾನ ಆಗುತ್ತೆ. ಅವನು ಜ್ಞಾನೋಪದೇಶ ಮಾಡ್ತಾನೆ, ಜ್ಞಾನ ಪಡ್ಕೊಳ್ತಾನೆ, ಹಿಂದಿಗೆ ಬರೋಲ್ಲ, ಮುಕ್ತರಾಗ್ತಾನೆ. ಇಲ್ಲೂ ಮುಕ್ತಿ, ಅಲ್ಲೂ ಮುಕ್ತಿ. ಸರಿ, ಇದನ್ನು ತಂದು ಹಾಕೋಣ ಅಲ್ಲ, ಹಾಕೋಬಾರದು. ಯಾಕೆ? ಒಂದು ಪಕ್ಷ ನೀವು ಹಾಕ್ಕೊಂಡ್ಬಿಟ್ರೆ ಈ ಜ್ಞಾನಾದೇವದ ಕೈವಲ್ಯ ಅಂತಿದೆಯಲ್ಲ, ಅದು ಹೊರಟೋಗ್ಬಿಡುತ್ತೆ. ಜ್ಞಾನಾದೇವ ಇಲ್ವಲ್ಲ, ಮಧ್ಯ ಕಾರ್ಯಾಂತರ ಬೇಕಲ್ಲ, ಏನೋ ಒಂದು ಕಾರ್ಯ ಬೇಕು, ದೇಶಾಂತರ ಬೇಕು, ಎಲ್ಲ ಆವಾಗೇನು ಅದ್ವೈತ ಸಿದ್ಧಾಂತ ಧಕ್ಕೆ ಆಗೋಯ್ತು. ಮತ್ತೆ ಇನ್ನೊಂದೇನಾಯ್ತು, ಎಲ್ಲವೂ ಕೂಡ ಇದು ಅನುಭವ ಸಿದ್ಧ ಅದ್ವೈತ ಅಂತಕ್ಕಂಥ ಅದ್ವೈತ ಸ್ಥಿತಿ ಅಂತಕ್ಕಂಥದ್ದು ಅನುಭವ ಅವಸಾನತ್ವ ಅಂತ ಹೇಳಿದ್ರಲ್ಲ, ಅದಕ್ಕೆ ವಿರುದ್ಧ ಆಗೋಯ್ತು. ಯಾಕೆ? ಎಲ್ಲೋ ಬ್ರಹ್ಮಲೋಕದಲ್ಲಿ ಅವನಿಗೆ ಜ್ಞಾನೋದಯವಾಗುತ್ತೆ, ಬ್ರಹ್ಮ ಮುಕ್ತಿ ಆಗುತ್ತೆ ಅಂತ ಅನ್ನೋದ ಯಾರ ಅನುಭವದಲ್ಲೂ ಇಲ್ಲ ಈಗ, ಹೌದ್ ತಾನೆ? ಹೀಗಾಗಿ ಅದು ಕೇವಲ ಶ್ರದ್ಧಾಗಮ್ಯವಾದ ಮೋಕ್ಷ ಅಂತ ಆಗಿಬಿಡುತ್ತೆ. ಸಿದ್ಧಾಂತಕ್ಕೆ ಧಕ್ಕೆ ಬಂದ್ಬಿಡುತ್ತೆ. ಏನು, ಅದನ್ನು ತೆಗೆದು ಇಲ್ಲೂ ಹಾಕ್ಕೊಂಬಿಟ್ರು, ವಿಶೇಷ ತೆಗೆದು ಸಮಾನಕ್ಕೆ ಹಾಕ್ಕೊಂಬಿಟ್ರು. ಓ ನೋಡ್ರಿ, ಹಿಂದೆ ಹಾನ್ಯಧಿಕರಣದಲ್ಲಿ ಹೇಳಿದ್ರಿ, ಇಲ್ಲೂ ಅದೇ ತಗೊಂಡ್ಬಿಡೋಣ, ಅವನಿಗೆ ದೇವಯಾನದ ಮೂಲಕನೇ ಹೋಗ್ತಾನೆ, ಬೇರೆ ಮಾರ್ಗವೇ ಇಲ್ಲ ಅಂತ ಇಲ್ಲಿ ಹೇಳಿದ್ಯಲ್ಲ, ಅದನ್ನ ಅಲ್ಲಿ ಹಾಕ್ಕೊಂಬೋಣ. ಯಾವ ಗತಿಯೂ ಇಲ್ಲ ಮೋಕ್ಷಕ್ಕೆ ಅಂತ ಹೇಳಿದ್ದಾರಲ್ಲ, ಅಲ್ಲಿ ಇದು ವಿಶೇಷ ತೆಗೆದು ಅಲ್ಲಿ ಹಾಕ್ಕೊಂಬೋಣ ಬಿಡಿ. ಅಂದ್ರೆ ಸಿದ್ಧಾಂತನೇ ಹೊರಟೋಯ್ತು, ಅದ್ವೈತನೇ ಹೊರಟು. ಶ್ರದ್ಧಾಗಮ್ಯ ಮೋಕ್ಷ ಅಂತ ಆಗೋಯ್ತು, ಅನುಭವ ಸಿದ್ಧ ಮೋಕ್ಷ ಅಂತ ಆಗಲಿಲ್ಲ, ಅನುಭವ ಗಮ್ಯ ಮೋಕ್ಷ ಅಂತ ಆಗಲಿಲ್ಲ. ನೋಡಿ ಎಷ್ಟು ವಿರೋಧ ಆಗೋಯ್ತು ಒಂದು ತಂದ್ಬಿಟ್ರೆ. ಅದಕ್ಕಾಗಿ ಇದು ಇಲ್ಲೂ ಬರುತ್ತೆ, ಮುಂದೆ ವಿಸ್ತಾರವಾಗಿ ಬರುತ್ತದೆ ಮುಂದೆ. ಹಿಂದೆನೋ ಬಂದಿದೆ ಈ ಭಾಗನ, ಸುಮ್ಮನೆ ಮುಂಚೆ ಸ್ವಲ್ಪ ಹೇಳಿದ್ರೆ ತಿಳ್ಕೊಟ್ಟಿದ್ದೆ ಅಂತ. ಈಗ ಈ ಭಾಷ್ಯವನ್ನ
ಇದನ್ನ ಪದವಿ ಭಾಗ ಅನ್ವಯ ಅರ್ಥ ನೋಡ್ಬಿಟ್ಟು ಭಾಷ್ಯ ಭಾಗವನ್ನು ಮುಂದುವರಿಸೋ. ಗತೆ ಅರ್ಥವತ್ವಂ ಉಭಯಥ ಅನ್ಯಥಾ ಹಿ ವಿರೋಧ. ಗತೆ ಅರ್ಥವತ್ವಂ ಉಭಯಥ ಅನ್ಯಥಾ ಹಿ ವಿರೋಧ ಇತಿ ಷಟ್ಪದಾತ್ಮಕಮಿದಂ ಸೂತ್ರಂ. ಇದು ಅನ್ವಯ ಹೇಗಾಗುತ್ತೆ ಅಂದ್ರೆ, ಈ ಗತೆ ಅಂತ ಇದೆ. ಗತೆ ಅಂದ್ರೆ ಏನ್ ಗತಿ? ಭಕ್ತಿಯ ಮಾರ್ಗ. ದೇವಯಾನ ಗತೆ ಅಂತ ಅರ್ಥ. ಅಂದ್ರೆ ದೇವಯಾನ ಮಾರ್ಗಸ್ಯ ಅಂತ ಷಷ್ಠಿ ವ್ಯಕ್ತಿ. ಈ ದೇವಯಾನ ಮಾರ್ಗಕ್ಕೆ, ದೇವಯಾನ ಮಾರ್ಗ ಇದೆ, ಅವನ ಉಪಾಸಕರೇ ತಿಳಿದ್ದಾರಲ್ಲ, ಅದಕ್ಕೆ ಉಭಯಥ ಅರ್ಥವತ್ವಂ ಸ್ಯಾತ್. ಎರಡೂ ದೃಷ್ಟಿಯಿಂದ ಅದು ಅರ್ಥವತ್ತಾಗಿದೆ. ಅರ್ಥ ಎರಡೂ ದೃಷ್ಟಿಯಿಂದ ಅದನ್ನು ಅರ್ಥ ಮಾಡಬಹುದು. ಎರಡು ದೃಷ್ಟಿಯಿಂದ ಮಾಡಬಹುದು. ಹಾಗೂ ಇಲ್ಲದೆ ಒಂದು ಪಕ್ಷ ಒಂದೇ ದೃಷ್ಟಿ ದೇವಯಾನವೇ ಏನೋ ಅಂತ ಮಾಡಿಬಿಟ್ರೆ ಆಗ ಏನಾಗುತ್ತೆ? ಅನ್ಯಥಾಹಿ, ಹಾಗಿಲ್ಲದೆ ಹೋಗ್ಬಿಟ್ರೆ ವಿರೋಧ ಸ್ಯಾತ್. ಯಾತಕ್ಕೆ? ಶ್ರುತಿ ವಿರೋಧ, ಶ್ರುತಿ ವಾಕ್ಯಕ್ಕೆ ವಿರೋಧವಾಗುತ್ತೆ. ದೇವಯಾನ ಮಾರ್ಗಕ್ಕೆ ಅದಕ್ಕೆ ಅರ್ಥ ಎರಡೂ ವಿಧವಾಗಿ ಆಗಬಹುದಾಗಿದೆ. ಹಾಗೊಂದು ವೇಳೆ ಮಾಡದೆ ನಾವು ಒಂದನ್ನೇ ಹೇಳ್ಕೊಂಡ್ಬಿಟ್ರೆ ಶ್ರುತಿ ಅರ್ಥಕ್ಕೆ ವಿರೋಧವಾಗುತ್ತೆ. ಏನು ಅಂತ ಅನ್ನೋದನ್ನ ನೋಡೋಣ. ಯಾತಕ್ಕೆ ತೆಗೆದುಕೊಳ್ಬೇಕು, ಅದೇನು ಇದೇನು ಅಂತ ಹೇಳಿ, ಅದು ಯಾರಿಗಾಗಿ ಹೇಳಿದ್ದಾರೆ, ಇದನ್ನು ಯಾರಿಗಾಗಿ ಹೇಳಿದ್ದಾರೆ, ಅವೆಲ್ಲ ಕೂಡ ಮುಂದೆ ಬರುತ್ತೆ. ಇದು ಸಂಕ್ಷೇಪವಾಗಿ ಹೇಳಿದ್ದಾರೆ ನೋಡ. ಈಗ ಸೂತ್ರಕ್ಕೆ ಅರ್ಥ ಆಯ್ತಲ್ಲ. ಗತೇರರ್ಥವತ್ವಮುಭಯಥಾನ್ಯಥಾ ಹಿ ವಿರೋಧ. ದೇವಯಾನ ಗತೆ ಉಭಯಥಾ ಅರ್ಥವತ್ವಂ ಸ್ಯಾತ್ ಅನ್ಯಥಾ ಹಿ ವಿರೋಧ ಸ್ಯಾತ್. ಇದು ಅರ್ಥ ನೋಡೋಣ. 375ನೇ ಭಾಷಣ. ಕ್ವಚಿತ್ ಪುಣ್ಯ ಪಾಪ ಹಾನ ಸನ್ನಿಧೌ ದೇವಯಾನ ಪಂಥಾ ಶ್ರೂಯತೆ ಕ್ವಚಿತ್ ನ. ನೋಡಿ, ಕೆಲವು ಕಡೆ ಈ ಪುಣ್ಯ ಪಾಪ ಹಾನ ಸನ್ನಿಧಿ ಇದೆಯಲ್ಲ, ಪುಣ್ಯ ಪಾಪ ಹಾನ ಆಗುತ್ತೆ, ಅವನು ಬಿಡಿ, ಅವನು ಯಾವ ಮಾರ್ಗದಲ್ಲಿ ಹೋಗ್ತಾನೆ ಅಲ್ಲಿ ಹೋಗ್ತಾನೆ, ಎಲ್ಲ ಇದೆಯಲ್ಲ. ಈ ಒಂದು ಪ್ರಕರಣದಲ್ಲಿ ದೇವಯಾನ ಪಂಥ ಶ್ರೂಯತೆ. ಇವನು ಯಾರು? ಈ ಪುಣ್ಯ ಪಾಪ ಹಾನವನ್ನು ಮಾಡಿಕೊಳ್ಳಬೇಕು, ಯಾವಾಗ ಆಗುತ್ತೆ ಏನು, ಅದು ಸಾಧಕ ಉಪಾಸಕ. ಅವನಿಗೆ ಏನು ಹೇಳಿದ್ದಾರೆ? ದೇವಯಾನ ಪಂಥ, ದೇವಯಾನದ ಗತಿಯಿಂದ ಹೋಗ್ತಾನೆ, ಅದೇನು ದೇವಯಾನ ಮಾರ್ಗದಿಂದ ಹೋಗ್ತಾನೆ ಅಂತ ಕ್ವಚಿತ್ ಕೆಲವು ಕಡೆ ಹೇಳಿದ್ದಾರೆ. ಅದೇನು ಕೆಲವು ಉಪನಿಷತ್ತುಗಳಲ್ಲಿ ಹೇಳಿದ್ದಾರೆ, ಕೆಲವು ಈ ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ. ಮತ್ತೆ ಕ್ವಚಿತ್ ನ, ಕೆಲವು ಶಾಸ್ತ್ರಗಳಲ್ಲಿ ಹೇಳಿಲ್ಲ. ಏನು? ಇವನಿಗೆ ಯಾರು ಈ ಪುಣ್ಯ ಪಾಪ ಹಾನ ಮಾಡ್ಕೊಳ್ತಾನೆ, ಅವನು ಆಮೇಲೆ ಅವನು ಯಾವ ಗತಿಯಿಂದ ಅಲ್ಲಿ ಹೋಗ್ತಾನೆ, ಯಾವುದೋ ಲೋಕಕ್ಕೆ ಅಂತೆಲ್ಲ ಇದೆಯಲ್ಲ, ಅದನ್ನ ಕೆಲವು ಕಡೆ ಅದನ್ನು ಹೇಳೇ ಇಲ್ಲ. ಹೇಳೇ ಇಲ್ಲ ಅಂತ ಏನರ್ಥ? ಇಲ್ಲಿ ಏನು ಹೇಳಿಲ್ಲ, ಗುರಿ ತಲೆಬಿಟ್ಟ ಅಂತ ಇದೆ. ಯಾರು ಜ್ಞಾನ ಮಾರ್ಗದಲ್ಲಿ ಹೋಗ್ಬೇಕಂತ ಇದು. ಇಲ್ಲಿ ತತ್ರ ಸಂಶಯ, ಇಲ್ಲಿ ಸಂಶಯ ಬಂದ್ಬಿಡ್ತು. ಕಿಂ ಹಾನೌ ಅವಿಶೇಷೇಣ ದೇವಯಾನ ಪಂಥಾ ಸನ್ನಿಪತೇತ್ ಉತ ವಿಭಾಗೇನ. ಈಗ ಈ ಹಾನೌ ಅಂದ್ರೆ ಈ ಬಿಡಬೇಕು, ಪುಣ್ಯ ಪಾಪಗಳನ್ನು ಬಿಟ್ಟ, ಪುಣ್ಯ ಪಾಪೇ ವಿಧೂಯ ಅಂತಿದೆಯಲ್ಲ, ಬಿಟ್ಟು ಬೇರೆ ಆಗುತ್ತೆ. ಬಿಟ್ಟ ಪುಣ್ಯ ಪಾಪ ಏನು ಇಲ್ಲ ಅಂತಂತ ಹೇಳಿದ್ರೆ ಅವನು ಮುಕ್ತಿ ಆಯ್ತು ಅಂತ ಅರ್ಥ. ಹೀಗೆ ಆ ಪ್ರಸಂಗದಲ್ಲಿ, ಮೋಕ್ಷ ಪ್ರಸಂಗ, ಅವಿಶೇಷೇಣ ಯಾವ ವಿಶೇಷವೂ ಇಲ್ಲದೆ, ಅಂದ್ರೆ ಅವನು ಮೋಕ್ಷ ಮಾರ್ಗಕ್ಕೆ ಹೋದ ಅಂದ್ರೆ ಅವನು ದೇವಯಾನ ಮೂಲಕವೇ ಹೋಗ್ತಾನೆ ಅಂತ ನಾವು ತೆಗೆದುಕೊಳ್ಳಬೇಕೆ? ದೇವಯಾನ ಮೂಲಕವೇ ಹೋಗ್ತಾನೆ ಅವನು, ಅಲ್ಲೇ ಮೋಕ್ಷವನ್ನು ಮಾಡಿ ತಿಳ್ಕೊಳ್ಬೇಕೆ? ಅಥವಾ ವಿಭಾಗೇನ, ಅದನ್ನು ವಿಭಾಗ ಮಾಡಿ ತಿಳ್ಕೊಳ್ಬೇಕೆ? ಅಂದ್ರೆ ಏನು? ಕೆಲವರು ದೇವಯಾನದ ಮಾರ್ಗದಿಂದ ಹೋಗಿ ಆ ಮುಕ್ತಿಯನ್ನು ಪಡೀತಾರೆ, ಕೆಲವರು ಇಲ್ಲ, ಅವ್ರಿಗೆ ಬೇರೆಯಾಗಿ ಹೇಳಿದ್ದಾರೆ ಏನು ಅಂತ ಅನ್ನೋದು ಇಲ್ಲಿ ಇಲ್ಲ.
ಆದರೂ ಕೂಡ ಅದು ಅಂಡರ್ಸ್ಟುಡ್ ಅಂತೆ. ಜ್ಞಾನಾದೇವತು ಕೈವಲ್ಯ, ಯಾವ ಮಾರ್ಗವೂ ಇಲ್ಲ, ಏನೂ ಇಲ್ಲ, ಕೂಡಲೇ ಹೊರಟು ಅಂತ ಹೇಳಿದ್ದಾರೆ ಕೆಲವು ಕಡೆ. ಹೀಗಾಗಿ ಇದು ವಿಭಾಗ. ಇದು ಕೆಲವು ಕಡೆ ನೇರ ಜ್ಞಾನ ಸಮಕಾಲ ಮೋಕ್ಷ ಅಂತ ತೆಗೆದುಕೊಳ್ಬೇಕೆ, ಅಥವಾ ಈ ಎರಡೂ ಕಡೆ ಇಲ್ಲ ಸಮನಾಗಿ ಯಾರು ಅಷ್ಟೇ ಜ್ಞಾನ ಸಮಕಾಲ ಏನೂ ಇಲ್ಲ, ಅವನು ದೇವಯಾನದ ಗತಿಯಲ್ಲೇ ಹೋಗಿ ಮೋಕ್ಷವನ್ನು ಪಡೀತಾನೆ ಅಂತ ನಾವು ತಿಳ್ಕೊಳ್ಬೇಕೆ ಅಂತ. ಒಂದೇ ಮಾರ್ಗವೇ ಅಥವಾ ವಿಭಾಗ ಮಾಡಬೇಕೆ? ಎಲ್ಲಿ ಪ್ರಕರಣ ಒಂದೇ, ಮೋಕ್ಷ ಪ್ರಕರಣ, ಆದರೂ ಕೂಡ ಕೆಲವು ಕಡೆ ವಿಭಾಗ ಮಾಡಬೇಕು, ಕೆಲವು ಕಡೆ ವಿಭಾಗ ಮಾಡಬಾರದು ಅಂತಲ್ಲ. ಅಥವಾ ಏನೂ ವಿಭಾಗ ಮಾಡದ ಒಂದೇ ಥರ ದೇವಯಾನ ಮಾರ್ಗದಲ್ಲೇ ಹೋಗ್ತಾನೆ ಅಂತ ಒಂದೇ ಥರ ತಿಳ್ಕೊಳ್ಬೇಕಾ ಅಂತ ಹೇಳಿದ್ರೆ ನೋಡಿ, ಯಥಾ ತಾವತ್ ಹಾನೌ ಅವಿಶೇಷೇನೈವ ಉಪಾಯನ ಉಕ್ತ. ಮೊದಲು ನಮ್ಗೆ ಏನು ತೋರುತ್ತೆ? ತಾವತ್ ಅಂದ್ರೆ ಮೊದಲಿಗೆ ಅಂತ. ಮೊದಲಿಗೆ ಹೇಗೆ ತೋರುತ್ತೆ ಅಂದ್ರೆ ಹಾನೌ ಅಂದ್ರೆ ಆ ಹಾನ್ಯಧಿಕರಣದಲ್ಲಿ ಏನು ಅವಿಶೇಷೇಣೈವ, ಯಾವ ವಿಶೇಷವೂ ಇಲ್ಲದೆ ಸಮಾನವಾಗಿ ಆ ಉಪಾಯನವನ್ನು ತೆಗೆದುಕೊಳ್ಳಬೇಕು. ಒಂದು ಕಡೆ ಹೇಳಿರಲಿ, ಹೇಳಿಲ್ಲದೆ ಇರಲಿ, ಹೇಳಿರುವುದನ್ನ ಹೇಳಿಲ್ಲದೆ ಇರುವ ಕಡೆ ತೆಗೆದುಕೊಂಡು ಸೇರಿಸಿಕೊಳ್ಳಬೇಕು, ಉಪಾಯನವನ್ನು ಸೇರಿಸ್ಕೊಳ್ಳಿ ಅಂತ ಹೇಳಿದ್ದಾರಲ್ಲ. ಅಂದ್ರೇನು? ಒಂದು ವಿಶೇಷವನ್ನ ಒಂದು ಕಡೆ ಹೇಳಿಲ್ಲದೆ ಇದ್ದರೂ ಕೂಡ ಅದನ್ನು ತೆಗೆದುಕೊಂಡು ಸೇರಿಸ್ಕೋಬೇಕು ಅಂತ ಹೇಳಿದ್ದಾರೆ. ಇದು ಏನಾಗಿದೆ? ವಿಷಯ ಉಪಾಯನ ಅನುವೃತ್ತಿ ಉಕ್ತ. ಏವಂ ಇದೇ ರೀತಿ ಇಲ್ಲಿಯೂ ಕೂಡ ಏನಾಗಿದೆ? ಇಲ್ಲಿಯೂ ಕೂಡ ದೇವಯಾನ ವಿಭಾಗ ಅರ್ಥವು ಇದೇ ರೀತಿ ದೇವಯಾನ ಅನುವೃತ್ತಿ ಅಪಿ ಭವಿತು. ಇಲ್ಲೂ ಕೂಡ ದೇವಯಾನ ಇದೆಯಲ್ಲ, ಅದನ್ನೆಲ್ಲ ಕಡೆ ಸೇರಿಸ್ಕೊಂಬೋಣ ಬಿಡಿ ಅಂತ ನಮಗೆ ಮೊದಲು ತೋರುತ್ತೆ. ಅಸ್ಯಾಂ ಪ್ರಾಪ್ತೌ ಅಂದ್ರೆ ಈ ಥರ, ಅಸ್ಯಾಂ ಸಂಶೀತ್ಯೌ ಬೇಡ, ಸಂಶೀತ್ಯಾಂ ಪ್ರಾಪ್ತೌ ಆಚಕ್ಷ್ಮಹೇ. ಇಲ್ಲಿ ಪ್ರಾಪ್ತವ್ ಅಂತ ಕೊಟ್ಬಿಟ್ಟಿದ್ದಾರೆ, ಅದು ಸ್ತ್ರೀಲಿಂಗ. ಈ ಅಸ್ಯಾಂ ಸ್ತ್ರೀಲಿಂಗ ಇದೆಯಲ್ಲ, ಅದಕ್ಕೆ ನಾವು ಈ ಸಂಶಯ ಪೂರ್ವಪಕ್ಷ ಅನ್ನೋದಕ್ಕೆ ಸ್ತ್ರೀಲಿಂಗ ಶಬ್ದನೇ ಹುಡುಕ್ಬೇಕು. ಸ್ತ್ರೀಲಿಂಗ ಶಬ್ದಕ್ಕೆ ಸಂಶಯ ಬರುತ್ತೆ, ಅದಕ್ಕೆ ಸ್ತ್ರೀಲಿಂಗ ಶಬ್ದ ಸಂಶೀತಿ ಅಂತ. ಆ ಸಂಶೀತಿನ ಸಪ್ತಮಿ ಭಕ್ತಿ ಏಕವಚನ ಸಂಶೀತ್ಯಾಂ ಅಂತ. ಆಚಕ್ಷ್ಮಹೇ. ಇಲ್ಲಿ ಈ ತರಹ ಒಂದು ಸಂಶಯ ಬರಲಾಗಿ ಇಲ್ಲಿ ನಾವು ಹೇಳುತ್ತೇವೆ ಅಂಥೇಳಿ ಈಗ ಸಿದ್ಧಾಂತವನ್ನು ಹೇಳ್ತಾ ಇದ್ದಾರೆ. ಏನಂತ? ಗತೆ ದೇವಯಾನಸ್ಯ ಪಥ ಅರ್ಥವತ್ವಂ ಉಭಯಥಾ ವಿಭಾಗೇನ ಭವಿತು ಅರ್ಹತಿ. ಈ ದೇವಯಾನದ ಗತಿ ಮಾರ್ಗ ಇದೆಯಲ್ಲ, ಅದು ಪಥ ಮಾರ್ಗ, ಅದು ಉಭಯಥ ಎರಡೂ ದೃಷ್ಟಿಯಿಂದ ವಿಭಾಗ ಮಾಡಿಕೊಂಡು ತಿಳಿಯಬಹುದಾಗಿದೆ. ಒಂದೇ ಥರ ಅಲ್ಲ, ದೇವಯಾನವೇ ಅಂತ ಒಂದೇ ಅಲ್ಲ, ವಿಭಾಗ ಮಾಡಿ ತಿಳಿಯಬಹುದಾಗಿದೆ ಅಂಥೇಳಿ ಭವಿತು ಅರ್ಹತಿ. ಕ್ವಚಿತ್ ಅರ್ಥವತಿ ಗತಿ ಕ್ವಚಿತ್ ನ ಇತಿ. ಅದೇನು? ಕೆಲವು ಕಡೆ ಈ ಗತಿ ಬೇಕು, ದೇವಯಾನಕ್ಕೆ ಹೋಗ್ತಾನೆ, ಸರಿಯಾಗಿದೆ. ಕ್ವಚಿತ್ ನ, ಕೆಲವು ಕಡೆ ಇಲ್ಲ. ಏನು? ಯಾವ ಗತಿಯೂ ಇಲ್ಲ, ಏನೂ ಇಲ್ಲ ಅವನಿಗೆ, ಜ್ಞಾನ ಸಮಕಾಲ ಅದು. ಹೀಗೆ ವಿಭಾಗ ಮಾಡಿಕೊಂಡು ತಿಳಿಯಬೇಕು. ಯಾವುದನ್ನ? ಈ ಒಂದು ಇದು ಪುಣ್ಯ ಪಾಪ ಹಾನಿ ಅಂತ ಇದೆಯಲ್ಲ, ಅದು ಪುಣ್ಯ ಪಾಪ ಹಾನಿ ಅಂತ ಒಂದೇ ಮೋಕ್ಷ ಪ್ರಸಂಗ, ಅದನ್ನು ತಿಳಿಯಬೇಕು. ಒಂದೇ ಅಲ್ಲ, ಕೆಲವು ಕಡೆ ದೇವಯಾನ ಗತಿ ಹೇಳಿದ್ದಾರೆ, ಹಾಗೆ ತಿಳಿಯಬೇಕು. ಹಾಗಂದ್ಬಿಟ್ಟು ಅದನ್ನೇ ಸಮಾನವಾಗಿ ಎಲ್ಲ ಕಡೆಯೂ ತಿಳಿಯತಕ್ಕದ್ದಲ್ಲ. ಕೆಲವು ಕಡೆ ಅದಿಲ್ಲದೇನೂ ಕೂಡ ಅರ್ಥವತ್ತಾಗಿರುತ್ತೆ. ಅದಿಲ್ಲ, ಅದು ಬೇಕಿಲ್ಲ, ಅದು ಬೇಕಿಲ್ಲ ಅಂದ್ರೇನು? ಯಾವ ಗತಿಯೂ ಬೇಕಿಲ್ಲ, ಏನೂ ಬೇಕಿಲ್ಲ. ಮತ್ತು ನ ಅವಿಶೇಷೇಣ, ಆದರೆ ಯಾವತ್ತಿಗೂ ಕೂಡ ಅವಿಶೇಷೇಣ, ಯಾವ ವಿಶೇಷವೂ ಇಲ್ಲದೆ, ಏನು ಇವನಿಗೆ ಸದ್ಯೋಮುಕ್ತಿ ಜ್ಞಾನ ಸಮಕಾಲದಲ್ಲಿ, ಅವನಿಗೆ ದೇವಯಾನಗತಿಯಿಂದ ಕ್ರಮಮುಕ್ತಿ,
ಹೀಗೆ ವಿಭಾಗವನ್ನ ಮಾಡಿಕೊಳ್ಳದೆ ಸಮಾನವಾಗಿ ಅವಿಶೇಷಣ ಸಮಾನವಾಗಿ ಎಂದಿಗೂ ತಿಳಿಯಬಾರದು. ಸಮಾನವಾಗಿ ತಿಳ್ಕೊಂಡ್ಬಿಟ್ರೆ ಏನಾಯ್ತು, ಜ್ಞಾನ ಸಮಕಾಲದ ಮೋಕ್ಷ ಇಲ್ಲ ಅಂತ ಆಗ್ಬಿಡುತ್ತೆ. ದೇವಯಾನ ಒಂದೇ ಗತಿ ಅಂತ ಆಗ್ಬಿಡುತ್ತೆ. ಆವಾಗ ದೇವಯಾನ ಅಲ್ಲಿ ಹೋಗ್ತಾನೆ ಯಾವನಿಗೆ ಗೊತ್ತು? ಕೇವಲ ಶ್ರದ್ಧಾಗಮ್ಯ ಅಂತ ಆಗ್ಬಿಡುತ್ತೆ. ಶ್ರುತಿ ಹೇಳಿದೆ ನಾವಾಗಬೇಕು, ಅನುಭವದಲ್ಲಿ ಹೊಂದೋದಿಲ್ಲ ಅದು. ಹಾಗಾಗಿ ಬೇರೆ ಎಲ್ಲ ಪಂಥ ದರ್ಶನಗಳು ಬೇಕಾದ ಪ್ರಪಂಚದಲ್ಲಿ ಎಲ್ಲವೂ ಅದೇ, ಯಾವುದೂ ಕೂಡ ಅನುಭವಕ್ಕೆ ಸಿಕ್ಕೋದಿಲ್ಲ. ಎಲ್ಲ ಸತ್ತ ಮೇಲೆ ಏನೋ ಆಗುತ್ತೆ ಏನೋ ಅಂತ ಹೇಳ್ತಿರ್ತಾರೆ ಅಷ್ಟೆ. ಆದರೆ ಇಲ್ಲಿ ಆ ವೇದಾಂತ ಅದ್ವೈತ ವೇದಾಂತ ಶಾಸ್ತ್ರದಲ್ಲಿ ಮಾತ್ರ ಇದನ್ನು ಹೇಳಿರ್ತಕ್ಕಂಥ ಇದ್ರ ವಿಶೇಷನೇ ಹೋಗಿಬಿಡುತ್ತೆ. ಹಾಗಾಗಿ ಏನಾಯಿತು, ನ ಅವಿಶೇಷೇಣ ಯಾವತ್ತಿಗೂ ಕೂಡ ವಿಶೇಷವನ್ನು ಹಾಕಿಕೊಳ್ಳದೆ ಸಮನಾಗಿ ತಿಳಿಯಕೂಡದು. ಸಮನಾಗಿದ್ರೆ ದೇವಯಾನ ಒಂದೇ, ಎಲ್ಲ ಕಡೆಯೂ ಒಂದೇ. ಮುಕ್ತಿ ಆಗಬೇಕು ಅಂದರೆ ಉಪಾಸನೆ ಮಾಡಬೇಕು, ದೇವಯಾನ ಮಾರ್ಗವಾಗಿ ಹೋಗಬೇಕು, ಬ್ರಹ್ಮಲೋಕಕ್ಕೆ ಹೋಗಬೇಕು, ಅಲ್ಲಿ ಜ್ಞಾನವಾಗಬೇಕು, ಮುಕ್ತಿ ಆಗಬೇಕು, ಒಂದೇ ಆಗ್ಬಿಡುತ್ತೆ. ಇದು ಖಂಡಿತ ಹೊಂದೋದಿಲ್ಲ ಅಲ್ಲ. ಶ್ರುತಿ ವಾಕ್ಯಗಳು ಕೂಡ ಹೀಗಿಲ್ಲ. ಅದಕ್ಕೆ ತಾನು ಸಂಶಯ ಬಂದಿದ್ದು. ಕೆಲವು ಕಡೆ ಗತಿ ಹೇಳಿದ್ದಾರೆ ಪಂಚಾಗ್ನಿ ವಿದ್ಯೆ. ಅಲ್ಲಿ ಏನು ಹೇಳಿದ್ದಾರೆ? ಹೌದು, ಹೋಗ್ತಾನೆ, ಹೀಗೆ ಹೋಗ್ತಾನೆ, ಹಾಗೆ ಹೋಗ್ತಾನೆ, ಬ್ರಹ್ಮಲೋಕ ಸೇರ್ತಾನೆ, ಅಲ್ಲಿ ಜ್ಞಾನ ಆಗುತ್ತೆ, ಹೋಗ್ತಾನೆ ಅಂತ ಹೇಳಿ. ಇನ್ನು ಕೆಲವು ಕಡೆ ಅದನ್ನು ಹೇಳಿದ್ದಾರೆ. ಇಲ್ಲಿ ನೋಡಿ, ಇಲ್ಲೇ ಪುಣ್ಯ ಪಾಪೇ ವಿಧೂಯ ನಿರಂಜನ ಒಂದು ನೇಮ್ ಬಿಟ್ಟು ಅರ್ಥ ಕೊಡ್ತಾನೆ. ಅನ್ಯಥಾ ಹಿ ಅವಿಶೇಷೇಣ ಏತಸ್ಯಾಂ ಗತೌ ಅಂಗೀಕ್ರಿಯಮಾಣಾಯಾಂ ವಿರೋಧ ಸ್ಯಾತ್. ಇಲ್ಲದೆ ಅವಿಶೇಷದಿಂದ ಸಮನಾಗಿ ಇದೇ ಗತಿ, ದೇವಯಾನವೇ ಗತಿ ಅಂತ ನಾವು ಒಪ್ಪಿಕೊಂಡು ಬಿಟ್ಟರೆ ಆಗ ಶ್ರುತಿಗೆ ವಿರೋಧ ಒದಗಿ ಬಿಡುತ್ತದೆ. ಶ್ರುತಿ ವಾಕ್ಯಕ್ಕೆ ವಿರೋಧ ಬಂದ್ಬಿಡುತ್ತೆ. ಹೇಗೆ ಸ್ವಾಮಿ ವಿರೋಧ ಬರುತ್ತೆ ಅಂದ್ರೆ ನೋಡಿ, ಶ್ರುತಿ ವಾಕ್ಯ ಬಾಯಿ ಬಿಟ್ಟು ಹೇಳ್ತಾ ಇದೆ, ಅವನಿಗೆ ಜ್ಞಾನೋದಯವಾಯಿತು, ಆತ್ಮೈಕ್ಯತ್ವ ಜ್ಞಾನವಾಯಿತು, ಅವನೇನಾಗ್ಬಿಟ್ಟ? ನಿರಂಜನನಾಗ್ಬಿಟ್ಟ. ಪರಮ ಸಾಮ್ಯವನ್ನು ಪಡೆದುಕೊಂಡ, ಎಲ್ಲದರಲ್ಲೂ ಸಮತ್ವ ಅಂದ್ರೇನು, ಯಾವ ವಿಶೇಷವೂ ಇಲ್ಲದ ಪರಮ ಪದವನ್ನ ಅವನು ಅನುಭವಿಸ್ತಾನೆ ಅಂತ ಸಮಕಾಲ ಮುಕ್ತಿಯನ್ನು ಹೇಳಿದ್ದಾರೆ. ಅದಕ್ಕೆ ವಿರೋಧ ಆಗಿಬಿಡುತ್ತೆ. ಯಾವಾಗ ಈ ದೇವಿಯಾನ ಮೂಲಕವೇ ಅಂತ ಸಮಾನವಾಗಿ ಎಲ್ಲ ಕಡೆಯೂ ಒಪ್ಕೊಂಡ್ಬಿಟ್ಟಾಗ ವಿರೋಧ ಆಗ್ಬಿಡುತ್ತೆ. ಎಲ್ಲಿದೆ ಸ್ವಾಮಿ ಶ್ರುತಿ ಅಂದ್ರೆ ಇದು ಹಿಂದೆ ನಾವು ಹೇಳಿದ್ದಾರಲ್ಲ, ಇದು ಯಾವುದಿದು? ಪುಣ್ಯ ಪಾಪೇ ವಿಧೂಯ ನಿರಂಜನ ಪರಮಂ ಸಾಮ್ಯಮುಪೈತಿ ಅಂದ್ಬಿಟ್ಟು ಈ ಹಿಂದೆ ಇದನ್ನ ಮುಂಡಕ್ಕದಲ್ಲೂ ಹೇಳಿತ್ತಿದ್ದು. ಅದರಲ್ಲಿ ಈ ನಿರಂಜನ ಅಂತಂದ್ರೆ ಯಾವ ಒಂದು ಲೇಪ, ಯಾವ ಲೇಪವೂ ಇಲ್ಲದೆ. ಯಾವ ಲೇಪ ಅಂದ್ರೇನು? ಇರ್ತಕ್ಕಂಥದ್ದೇ ಪುಣ್ಯ ಪಾಪಗಳ ಲೇಪ. ಅದಕ್ಕೆ ಅನುಸಾರವಾಗಿ, ಕರ್ಮಗಳ ಅನುಸಾರವಾಗಿ ಅದಕ್ಕೆ ಜನ್ಮ ಎಲ್ಲ ಅದಕ್ಕಿರೋದು ಅದು ಪುಣ್ಯ ಪಾಪ. ಅದನ್ನು ನಿರಂಜನ, ಅದನ್ನು ಕಳೆದುಕೊಂಡು ಅದರಲ್ಲಿ ಪುಣ್ಯ ಪಾಪಗಳ ಲೇಪವೇ ಇಲ್ಲದೆ ಅಂದ್ರೇನು? ದ್ವಂದ್ವಗಳ ಲೇಪವೇ ಇಲ್ಲದೆ ಏಕತ್ವದಿಂದ ಏನು ಈ ಇದೆಯಲ್ಲ, ಯಾವುದದು ಹಿಂದೆ ಮಂತ್ರ ಹೇಳಿತ್ತಲ್ಲ, ಅದು ಯಾವುದು ಮರ್ತೋಗ್ಬಿಡ್ತು. ಇರಲಿ, ಮರ್ತೋಗ್ಬಿಡ್ತು. ಇದು ಬಂತಿದ್ದು ಪುಣ್ಯ ಪಾಪೇ ವಿಧೂಯ ನಿರಂಜನ ಪರಮಂ ಸಾಮ್ಯಮುಪೈತಿ ಯದಾ ಪಶ್ಯತೆ ರುಕ್ಮವರ್ಣಂ ಕರ್ತಾರಮೀಶಂ ಪುರುಷಂ ಬ್ರಹ್ಮಯೋನಿಂ ತದಾ ವಿದ್ವಾನ್ ಪುಣ್ಯ ಪಾಪೇ ವಿಧೂಯ ನಿರಂಜನ ಪರಮಂ ಸಾಮ್ಯಮುಪೈತಿ. ಜ್ಞಾಪಕ ಬರ್ತವೆ. ಇದು ಇಲ್ಲೇನಾಗಿದೆ? ಪುಣ್ಯ ಪಾಪೇ ವಿಧೂಯ, ಪುಣ್ಯ ಪಾಪಗಳನ್ನು ಕೊಡವಿಕೊಂಡು ನಿರಂಜನ, ಯಾವ ಲೇಪವೂ ಇಲ್ಲದೆ ಪರಮಂ ಸಾಮ್ಯಂ ಉಪೈತಿ, ಆ ಒಂದು ಪರಮ ಪದವನ್ನ ಇವನು ಉಪೈತಿ ಹೊಂದುತ್ತಾನೆ ಅಂತ ಹೇಳಿದ್ರು. ಯಾವಾಗ ಆ ಜ್ಞಾನಿ ಆದವನು ಕೂಡಲೇ ಹೊಂದಿಬಿಡ್ತಾನೆ. ಅವನು ಯಾವ ಗತಿ ಅಂತ ಇಲ್ಲ. ಪುಣ್ಯ ಪಾಪ ದ್ವಂದ್ವ ಅಂತಕ್ಕಂಥದ್ದು ಇಲ್ಲೇ ನಾಶವಾಗಿಬಿಡುತ್ತೆ. ಇಲ್ಲ, ಹಿಂದೆ ಹೇಳಿದ್ರಲ್ಲ, ಇಲ್ಲ ಸ್ವಾಮಿ, ದೇಹ ಬಿಟ್ಟ ಪುಣ್ಯ ಪಾಪ ನಾಶ ಆಗೋದಿಲ್ಲ, ಅದೆಲ್ಲ ವಿರಜಾನ ದೇವರ ಬರುತ್ತೆ,
ಅಲ್ಲ ಅವೆಲ್ಲ ನೋಡ್ರಿ, ಅವೆಲ್ಲ ಬೇಡ ನಮಗೆ. ಅಲ್ಲಿ ಹೇಳಿದ್ರು, ಇಲ್ಲ ಇಲ್ಲ, ದೇಹ ಬಿಟ್ಟು ತಕ್ಷಣ ಪುಣ್ಯ ಪಾಪ ಹೊರಟಾಯ್ತು ಯಾರಿಗೆ? ಉಪಾಸಕನಿಗೆ ಅಂತ ಯುಕ್ತಿ ಎಲ್ಲ ಕೊಟ್ಟಿದ್ರು. ಅದು ಒಂದು ಮಾರ್ಗ, ದೇವಯಾನ ಮಾರ್ಗ. ಆದರೆ ಅದು ಒಂದು ಶ್ರುತಿ, ಅದು ಶ್ರುತಿ ಇದೆಯಲ್ಲ ಅದಕ್ಕೆ, ಇದಕ್ಕೂ ಶ್ರುತಿ ಇದೆ. ಈ ಶ್ರುತಿಗೆ ನಾವು ಸಮಾನವಾಗಿ ತೆಗೆದುಕೊಂಡ್ಬಿಟ್ರೆ ವಿರೋಧ ಆಗ್ಬಿಡುತ್ತೆ ಅಂದ್ಬಿಟ್ಟು ಪುಣ್ಯಪ ಇಂದ್ರೆ ಪರಮ ಉಪೈತಿ ಇತ್ಯಸ್ಯಾಂ ಶ್ರುತೌ ದೇಶಾಂತರ ಪ್ರಾಪಣೆ ಗತಿರ್ ವಿರುದ್ಧೇತ. ನೋಡಿ, ಸ್ಪಷ್ಟವಾಗಿ ಬರೆದುಬಿಟ್ರು. ಈ ಶ್ರುತಿಯಲ್ಲಿ ಜ್ಞಾನ ಸಮಕಾಲ ಮುಕ್ತಿಯನ್ನು ಹೇಳಿರುವುದರಿಂದ ದೇಶಾಂತರ ಪ್ರಾಪಣೀ ಗತಿ, ಯಾವುದೋ ದೇಶಾಂತರ, ಕಾಲಾಂತರ, ಮಾರ್ಗಾಂತರ, ಯಾವುದೋ ದೇವಯಾನ ಇದೆಯಂತೆ ಅಲ್ಲಿಂದ ಹೋಗ್ಬೇಕಂತೆ, ಇನ್ಯಾವುದೋ ಲೋಕ ಇದೆಯಂತೆ ಲೋಕಾಂತರ, ಲೋಕಾಂತರ ದೇಶಾಂತರ, ಅಲ್ಲಿ ಹೋಗ್ಬೇಕಂತೆ, ಅಲ್ಲಿ ಹೋಗಿ ಜ್ಞಾನ ಪಡ್ಕೊಳ್ಳಿ, ಈ ಇದೆಯಲ್ಲ, ಈ ಒಂದು ಗತಿ ಇದೆಯಲ್ಲ ಅದು ವಿರುದ್ಧೇತ. ಅದಕ್ಕೆ ಏನಾಗುತ್ತೆ, ವಿರೋಧವಾಗ್ಬಿಡುತ್ತೆ ಈ ಶ್ರುತಿ. ಜ್ಞಾನ ಸಮಕಾಲದಲ್ಲಿ ಮುಕ್ತಿ ಅಂತ ಹೇಳ್ಬಿಟ್ಟು ದೇಶಾಂತರ ಕಥಂ ಹಿ, ಇದಕ್ಕೆ ಯುಕ್ತಿ ಕೊಡ್ತಾ ಇದ್ದಾರೆ. ಕಥಂ ಹಿ ನಿರಂಜನ ಅಗಂತ ದೇಶಾಂತರಂ ಗಚ್ಚೇತಿ. ಹೇಳಿದ್ರೆ ಶ್ರುತಿಯಲ್ಲಿ ನೋಡಿ, ಜ್ಞಾನವಾಯಿತು, ಜ್ಞಾನವಾದ ತಕ್ಷಣ ಅವನೇನು ಪುಣ್ಯಪಾಪೆ ವಿಧೋಯ ನಿರಂಜನ ಸನ್, ಅವನು ನಿರಂಜನನಾಗಿ ಯಾವ ಪುಣ್ಯ ಪಾಪಗಳು ಇಲ್ಲದೆ, ಇವೆಲ್ಲ ಅವರು ನಮ್ಮ ಇಂದ್ರಶಾಸ್ತ್ರ ಕೇಳಿದ್ರು. ಹೋಗ್ತಾನೆ ಅಂದ್ರೆ ಏನು ಬಲ ಅವನಿಗೆ, ಹೇಗೆ ಹೋಗ್ತಾನೆ ಅಂದ್ರೆ ಅದೇ ಬೇರೆ, ಅದು ವಿಶೇಷ, ಅದನ್ನು ತಂದು ಇಲ್ಲಿ ಹಾಕ್ಕೋಬಾರ್ದು. ನೋಡಿ, ಇಲ್ಲಿ ಸ್ಪಷ್ಟವಾಗಿ ಹೇಳಿ, ಇದನ್ನು ಸ್ವಲ್ಪ ವಿಸ್ತಾರ ಹೇಳ್ಬೋದು, ಮುಂದೆ ಬರುತ್ತೆ ಅದು, ಆವಾಗ ಹೇಳೋಣ ನೋಡ. ಪುಣ್ಯಪಾ ಇತ್ಯ ಕಥಂ ಹೇಗ್ತಾನಲ್ಲಯ್ಯ, ನಿರಂಜನ, ನಿರಂಜನ ಆಗ್ಬಿಟ್ಟ, ಲೇಪ ಇಲ್ಲ ಅವನಿಗೆ, ಪುಣ್ಯ ಪಾಪಗಳ ಲೇಪ ಇಲ್ಲ ಅಂದಮೇಲೆ ಅವನು ಹೋಗೋದಕ್ಕೆ ಏನು ಸಾಮರ್ಥ್ಯ, ಎಲ್ಲಿ ಹೋಗ್ತಾನೆ ಪುಣ್ಯ ಪಾಪ ಇಲ್ಲದೆ ಇದ್ಮೇಲೆ? ದೇಶಾಂತರಂ ಕಥಂ ಗಚ್ಚೆ, ದೇಶಾಂತರಕ್ಕೆ ಹೇಗೆ ಹೋಗ್ತಾನೆ? ಮತ್ತು ಗಂತವ್ಯಂಚ ಪರಮಂ ಸಾಮ್ಯಂ ನ ದೇಶಾಂತರ ಪ್ರಾಪ್ತ್ಯಾಯುಕ್ತಂ, ದೇಶಾಂತರ ಪ್ರಾಪ್ತ್ಯಾಯತ್ತಂ. ಇದು ಗಂತವ್ಯವಾಗಿರತಕ್ಕಂತಹ, ಗಂತವ್ಯ ಅಂದರೆ ಗುರಿ, ಹೋಗಿ ಸೇರಬೇಕಾಗಿರತಕ್ಕಂತಹ ಪರಮಂ ಸಾಮ್ಯಂ, ಆ ಒಂದು ಪರಮಗತಿ ಅಂತ ಇದೆಯಲ್ಲ ಅದು ನ ದೇಶಾಂತರ ಪ್ರಾಪ್ತ್ಯಾಯತ್ತಂ, ಯಾವುದೋ ಒಂದು ದೇಶಾಂತರ ಇದೆ, ಯಾವುದೋ ಲೋಕಾಂತರ ಇದೆ, ಅಲ್ಲಿ ಪ್ರಾಪ್ತವಾಗುತ್ತೆ ಅನ್ನುವುದಕ್ಕೆ ಆಯತ್ತಂ ಅಧೀನವಾಗಿಲ್ಲ. ಯಾವುದು ನೋಡಿ, ಈ ಪರಮಂ ಸಾಮ್ಯಂ, ಪರಮ ಮುಕ್ತಿ, ಮೋಕ್ಷ ಅಂತಕ್ಕಂಥದ್ದು ಎಲ್ಲೋ ದೇಶಾಂತರ ಅಲ್ಲೇ ಆಗಬೇಕು ಅಂತಕ್ಕಂಥದ್ದಕ್ಕೆ ಅದು ಯಾವುದ ಒಂದು ಅದಕ್ಕೆ ಇದು ಆಯತ್ತ, ಅದರ ಅಧೀನ, ಅದಕ್ಕೆ ಅಧೀನವಾಗಿ ಇಲ್ಲ. ಅಂದ್ರೆ ಏನು, ಅದನ್ನ ಅಪೇಕ್ಷಿಸುವುದಿಲ್ಲ ಮುಕ್ತಿ. ನಮ್ಮ ಕಾಲದಲ್ಲಿ ಮುಕ್ತಿ ಅಷ್ಟೇ, ದೇಶಾಂತರವನ್ನು ಅಪೇಕ್ಷಿಸುವುದಿಲ್ಲ, ಕಾಲಾಂತರವನ್ನು ಅಪೇಕ್ಷಿಸುವುದಿಲ್ಲ, ಮತ್ತೆ ಅನುಷ್ಠಾನಾಂತರವನ್ನು ಅಪೇಕ್ಷಿಸುವುದಿಲ್ಲ. ಇನ್ಯಾವ ಅನುಷ್ಠಾನ? ಹೌದಾಯ್ತು, ಏನಾಗುತ್ತೆ, ಯಾಕೆ ಇಷ್ಟಲ್ಲಿ ಯಾಕೆ ಅಪೇಕ್ಷಿಸುವುದಿಲ್ಲ? ಕಾರಣ ಏನು ಅಂತಂದ್ರೆ ಒಂದೇ ಕಾರಣ ಕೊಟ್ಬಿಟ್ರು. ಏನು ಇಲ್ಲಿ ಹಾಗೆ ಹೇಳಿಲ್ಲ, ಅದು ಹಿಂದೆ ಹೇಳಿದ್ದಾರೆ 4ನೇ ಸೂತ್ರದಲ್ಲಿ. ಒಂದೇ ಕಾರಣ. ಏನು ಕಾರಣ? ಅಲ್ಲಪ್ಪ, ಅವನಿಗೆ ಯಾವಾಗ ಪುಣ್ಯ ಪಾಪಗಳು ಹೋಯಿತು, ದ್ವಂದ್ವ ಹೋಯಿತು, ಎಲ್ಲ ಅಭಿಮಾನ ಹೋಯಿತು ಅಂತ ಅಂದ ಮೇಲೆ ಅವನಿಗೇನು ಹೋಯ್ತು? ದೇಹಾಭಿಮಾನನೂ ಹೋಯ್ತು. ಅಂದ್ರೇನು, ಅವನು ಅಶರೀರನಾಗಿ ಬಿಟ್ಟ. ಬದುಕಿರ್ತಾನೆ, ಬದುಕಿದ್ದರೂ ಕೂಡ ಅವನು ಅಶರೀರಿ. ಯಾಕೆ? ಶರೀರದ ಸಂಬಂಧವೇ ಇಲ್ಲ ಅವನಿಗೆ. ಇವೆಲ್ಲ ಊಹೆ ಮಾಡ್ಕೊಳ್ಳೋದು ಕಷ್ಟ, ಆದರೆ ಅನುಭವಕ್ಕೆ ಬರುವಂತಹದ್ದು. ಹೇಗೆ ಅನುಭವಕ್ಕೆ ಬರ್ತಕ್ಕಂಥ ಸ್ವಾಮಿ? ದೇಹ ಬಿಟ್ಟು ನಾವು ಯೋಚನೆ ಮಾಡೋಕ್ಕೆ ಸಾಧ್ಯನಾ ಅಂದ್ರೆ ಸಾಧ್ಯ ಇದೆಯಲ್ಲಪ್ಪ. ದಿನ ಆಗ್ತಾ ಇದೆಯಲ್ಲ ನಿನಗೆ ಅವಸ್ಥೆ, ದಿನ ನೋಡ್ತಾ ಇದೆಯಲ್ಲ ಇದನ್ನ. ಎಲ್ಲಿ ಸ್ವಾಮಿ? ಸುಷುಪ್ತಿಯಲ್ಲಿ. ಎಲ್ಲಿದೆ? ಶರೀರ ಇದೆಯಾ? ಮನಸ್ಸು ಇದೆಯಾ? ಇದು ಏನಿದೆ ಅಲ್ಲಿ? ಆದ್ರೆ ಏನಿದೆ? ನೀ ಇದ್ದೀಯ ತಾನೆ. ನೀನ್ ಇದ್ದೀಯನ್ನೋ ಗುರುತೇ ಸ್ವಾಮಿ. ಹಾಗಾದ್ರೆ ಎದ್ಮೇಲೆ ಹೇಳಿದ್ಯಲ್ಲಪ್ಪ, ಎದ್ಮೇಲೆ ನೀನೇ ಹೇಳಿದ್ಯಲ್ಲ,
ಅಯ್ಯಯ್ಯೋ ಚೆನ್ನಾಗಿ ನಿದ್ರೆ ಬಂದ್ಬಿಟ್ಟಿತ್ತು, ಆನಂದವಾಗಿತ್ತು ಅಂದೇನು ಹೇಳಿದ್ಯಲ್ಲ. ನೀನೇ ಅಲ್ಲಿ ಇಲ್ಲದೆ ಇದ್ಮೇಲೆ ಆನಂದವಾಗಿತ್ತು ಆ ಸ್ಥಿತಿಯಲ್ಲಿ ಅಂತ ಹೇಗೆ ಹೇಳ್ತೀಯ ನೀನು? ನೋಡಿ ತರ್ಕ ಹೇಗಿದೆ. ಹಾಗಾಗಿ ಇದು ಈ ದೇಶಾಂತರ ಪ್ರಾಪ್ತಿ ಅವೆಲ್ಲ ಅದಕ್ಕೆ ಅಧೀನವಲ್ಲ ಇದು. ಹಾಗಾಗಿ ಇತಿ ಆನರ್ಥಕ್ಯಮೇವ ಅತ್ರ ಗತಿ ಮನ್ಯಾಮಹೇ, ಗತೇ ಮನ್ಯಾಮಹೇ. ಇಲ್ಲಿ ಆ ಗತಿ ಇದೆಯಲ್ಲ, ಓ ದೇವಯಾನ ಹೋಗ್ತಾನೆ, ಅಲ್ಲಿ ಹೋಗ್ತಾನೆ, ಇಲ್ಲಿ ಹೋಗ್ತಾನೆ ಅಂತ, ಅವೆಲ್ಲವೂ ಕೂಡ ಅನರ್ಥಕ. ನೋಡಿ ಎಷ್ಟು ಬೋಲ್ಡ್ ಅಂತ ಧೈರ್ಯವಾಗಿ ಹೇಳ್ಬಿಟ್ಟು. ಮತ್ತು ಇವೆಲ್ಲ ಹೇಳಿದ್ರಲ್ಲ ಸ್ವಾಮಿ ಪಂಚಾಗ್ನಿ ಅಂದ್ರೆ ಅವು ಹೇಳಿದ್ದು ಯಾರಿಗೂ ಗೊತ್ತೇನಪ್ಪ? ಇಲ್ಲಿ ಇಬ್ಬರು ಹಿಂದೆ ಹೇಳಿತ್ತಲ್ಲ, ಒಂದು ಇವನು ಉಪಾಸಕ ಅಂತ, ಉಪಾಸಕನಿಗೆ ಬ್ರಹ್ಮಲೋಕ ಪ್ರಾಪ್ತಿ ಅಲ್ಲಿ ಜ್ಞಾನ. ಒಂದು ಸಗುಣ ಉಪಾಸಕ, ಇನ್ನೊಬ್ಬ ನಿರ್ಗುಣ. ಅವನು ನಿರ್ಗುಣನಿಗೆ ಉಪಾಸಕ ಅಂತ ಹೇಳೋದು ತಪ್ಪಾಗತ್ತೆ, ಆದರೂ ಹೇಳಬೇಕಲ್ಲ, ಹೇಳ್ಬೋದು ನಿರ್ಗುಣ. ಹೀಗೆ ವಿಭಾಗ ಮಾಡಿ ತಿಳಿಯಬೇಕು ವೇದಾಂತಗಳಲ್ಲಿ. ವಿಭಾಗ ಮಾಡಿ ತಿಳಿದಾಗ ಅವನಿಗೆ ಈ ಗತಿ, ಇವನಿಗೆ. ಮತ್ತೆ ವೇದಾಂತ ವಿಭಾಗ ಮಾಡಿ ತಿಳಿತಕ್ಕಂಥದ್ದೇ ಬಹಳ ಮುಖ್ಯ. ಏನು ವ್ಯವಹಾರ ದೃಷ್ಟಿ ಯಾವುದು, ಪರಮಾರ್ಥ ದೃಷ್ಟಿ ಯಾವುದು, ವಿಭಾಗ ತಿಳಿಬೇಕು. ತಿಳಿದೆ ಅಂದರೆ ಏನು ಅರ್ಥ ಆಗೋದಿಲ್ಲ. ಹೀಗೆ ಇಲ್ಲಿ ಈ ಪ್ರಕರಣದಲ್ಲಿ ಎಲ್ಲಿ ಈ ಒಂದು ಪುಣ್ಯ ಪಾಪೇ ವಿಧೋಯ ನಿರಂಜನ ಪರಮಂ ಸಾಮೀಪ್ಯ ಇದೆಯಲ್ಲ, ಅಲ್ಲಿ ಈ ಗತಿ ಇದೆಯಲ್ಲ, ದೇವಯಾನ ಹೋಗ್ತಾನೆ, ಎಲ್ಲ ಹೋಗ್ತಾನೆ, ಇದೆಲ್ಲ ಪೂರ್ತಿಯಾಗಿ ನಿರರ್ಥಕ, ಅರ್ಥಹೀನ. ಅಂದ್ರೇನು? ಇದು ಪರಮಸಿದ್ಧ ಅಂತ ಇದೆ. ಅದು ಇದೆ, ಇಲ್ಲ ಅಂತಲ್ಲ. ಅದು ಉಪಾಸಕ ಇದ್ದಾನೆ, ಅವನಿಗೆ ಸಗುಣೋಪಾಯ ಮಾಡ್ತಾ ಇದ್ದಾನೆ, ಅವನು ಸರಿಯದು. ಆದರೆ ಇವನು ಜ್ಞಾನಿ ಆದವ, ಇವನು ಯಾವ ಏನೂ ಇಲ್ಲ, ಎಲ್ಲವನ್ನು ಮೀರಿರ್ತಕ್ಕಂಥದ್ದು. ಉಪಾಸನೆ ಅಂತಂದ್ರೆ ದ್ವೈತ, ತ್ರಿಪುಟಿ ಬಂತಲ್ಲ. ಉಪಾಸನೆ ಅಂತಕ್ಕಂಥದ್ದು, ಉಪಾಸ್ಯ ಅಂತಕ್ಕಂಥದ್ದು, ಉಪಾಸಕ ಅಂತಕ್ಕಂಥದ್ದು. ಇವನಿಗೆ ಯಾವುದೂ ಇಲ್ಲ. ನೋಡ್ತೀವಿ, ಇವನೇನು ಏಕಮೇವಾದ್ವಿತೀಯಂ ಬ್ರಹ್ಮ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಶರೀರವೂ ಇಲ್ಲ, ಅಶರೀರಿ ಇವನು. ಈಗ ಶರೀರವೇ ಇಲ್ಲ ಇವನಿಗೆ, ಅಶರೀರಿ ಅಂತದ ಮೇಲೆ ಇವನಿಗೆ ಯಾವ ಸಂಚಿತ, ಯಾವ ಆಗಾಮಿ, ಯಾವ ಪ್ರಾರಬ್ಧ? ಪ್ರಾರಬ್ಧ ಯಾರಿಗಾಗ್ಬೇಕು ಸ್ವಾಮಿ? ಪ್ರಾರಬ್ಧ ಶರೀರಕ್ಕೆ ಆಗ್ಬೇಕು ತಾನೆ, ನಮಗೆ ತಾನೆ ಪ್ರಾರಬ್ಧ ಆಯ್ತು. ಇವನು ಶರೀರವೇ ಇಲ್ವಲ್ಲ, ಇವನು ಅಶರೀರಿ. ಇವನು ಶರೀರವೇ ಇಲ್ಲ ಅಂದರೆ ಇವೇ ಸದೋಗ್ಬಿಟ್ಟಿದ್ದಾನೆ ಅಂತ ಅರ್ಥವಲ್ಲ. ಅಲ್ಲಿ ಹೇಳ್ತಾರೆ ಶರೀರ ಇಲ್ಲ ಇವನಿಗೆ ಅಂದರೆ ಶರೀರದ ಮೇಲಿನ ಅಭಿಮಾನವು ಎಳ್ಳಷ್ಟೂ ಇಲ್ಲ. ಅಷ್ಟೆ. ಅಭಿಮಾನ ಇದ್ದಾಗ, ನಾನು ಯಾವಾಗ ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ದೇಶ, ನನ್ನದು ಅಂತ ಅಭಿಮಾನ ಬಂತು, ಆಗ ನಂದು 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 ಅಂತ. ಬೇರೆಯವ್ರದ್ದಾದರೆ ಬೇರೆಯವ್ರದ್ದು ಯಾವ ಅಭಿಮಾನ ಇಲ್ಲ, ನಂದಲ್ಲ ಕಂಡ್ರೆ ಅವರದ್ದು ಯಾವ ಅಭಿಮಾನ, ನಾನಲ್ಲ ಅವರು. ಇವರು ಮಾತ್ರ ನಾನು. ಅಭಿಮಾನವೇ ಮುಖ್ಯ. ಇವನು ಅಭಿಮಾನವನ್ನು ಕಳೆದುಕೊಂಡಿರ್ತಾನೆ ಅಂತ ಅಷ್ಟೇ ಅರ್ಥ. ಯಾವ ಶರೀರಾಭಿಮಾನ ಇಲ್ಲವೇ ಇಲ್ಲ ಇವನಿಗೆ. ಇದು ಶರೀರ ಬಿಟ್ಟಾದ ಇಂಥವನಿಗೆ ಯಾವ ಪ್ರಾರಬ್ಧ, ಯಾವ ಸಂಚಿತ, ಯಾವ ಆಗಾಮಿ ಯಾವುದೂ ಇಲ್ಲ. ಇದು ಪರಮಸಿದ್ಧ ಅಂತ. ಇದು ಇಲ್ಲಿ ಈ ಒಂದು ಈ ಸೂತ್ರ ಹೇಳಿದರೆ ಮುಂದೆ ಇದಕ್ಕೆ ಒಂದು ಸಣ್ಣದೊಂದು ಜಸ್ಟಿಫಿಕೇಶನ್ ಅಂತ ಹೇಳಿದ ಸಮರ್ಥನೆ, ಅದನ್ನು ಮುಂದಿನ ಸೂತ್ರ ಕೊಡ್ತಾರೆ. ಅದನ್ನು ನಾಳೆ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.